ಕೋರ್ಟ್. ಈ ಚಿತ್ರದ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಒಬ್ಬ ಮೈನರ್ ಹುಡುಗನ ಮೇಲೆ ಪೋಕ್ಸೋ ಆ್ಯಕ್ಟ್ ಪ್ರಕಾರ ಕೇಸ್ ನಡೀತಾ ಇರುತ್ತೆ. ಅದರದ್ದು ಫೈನಲ್ ಜಡ್ಜ್ಮೆಂಟ್ ಇನ್ನು 5 to 6 ಡೇಸ್ ಗ್ಯಾಪಲ್ಲಿರುತ್ತೆ. ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಹುಡುಗನ ಮನೆ ಕಡೆಯವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬರು ಲಾಯರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಲಾಯರ್ ಈ ಕೇಸ್ನ ತಗೊಂಡು ಈ ಕೇಸ್ನ ಗೆಲ್ತಾರ. ಇದು ಇದರ ಆನ್ಲೈನ್ ಸ್ಟೋರಿ. ಇದರಲ್ಲಿ ಇಷ್ಟ ಆಗ್ತಕ್ಕಂಥ ವಿಷಯದ ಬಗ್ಗೆ ತಗೊಳ್ಳೋದಾದರೆ, ಮೊದಲಿಗೆ ಇದರಲ್ಲಿ ಇಷ್ಟ ಆಗೋದು ಇವ್ರು ತಗೊಂಡಿರ್ತಕ್ಕಂಥ ಕಂಟೆಂಟ್, ಆ ಒಂದು ಸಬ್ಜೆಕ್ಟ್, ಹೇಳ್ಬೇಕಾಗಿರ್ತಕ್ಕಂಥ ಒಂದು ಮೆಸೇಜ್ ಅನ್ನೋದಕ್ಕಿಂತ ಹೇಳ್ಬೇಕಾಗಿರ್ತಕ್ಕಂಥ ಆ ಒಂದು ಕಾನೂನಿನ ಬಗ್ಗೆ ಹೇಳಿರ್ತಕ್ಕಂಥ ರೀತಿ, ಲೆಕ್ಚರಿಂಗ್ ಫೀಲ್ ಬರದೇ ಇರೋ ಥರ ಎಂಟರ್ಟೈನ್ಮೆಂಟ್ ಆಗಿ ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾಪರ್ ರೈಟಿಂಗ್, ಜೊತೆಗೆ ಇವ್ರು ಕಟ್ಕೊಟ್ಟಿರ್ತಕ್ಕಂಥ ಆ ಸುಂದರ ಪ್ರಪಂಚ, ಆ ಹುಡುಗರ ಕಡೆಯವ್ರ ಫ್ಯಾಮಿಲಿ ಜೊತೆಗೆ ಆ ಹುಡುಗಿ ಕಡೆಯವ್ರ ಫ್ಯಾಮಿಲಿ, ಅದರಲ್ಲೂ ಎಸ್ಪೆಷಲಿ ಆ ಒಬ್ಬರು ವಿಲನ್ ಕ್ಯಾರೆಕ್ಟರಿಂದ ಅದ್ರ ಬಗ್ಗೆ ಕಟ್ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲೇಬೇಕು, ಏಕೆಂದರೆ ಆ ಒಂದು ಪಾತ್ರನ ಅವರು ತಿಂದು ಬಿಸಾಕ್ಬಿಟ್ಟಿದ್ದಾರೆ ಆ ಒಂದು ಪಾತ್ರನ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅದನ್ನ. ಇದರ ಜೊತೆಗೆ ಇವ್ರು ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ಕ್ಯೂಟ್ ಲವ್ ಸ್ಟೋರಿ. ನೋಡಿರೋರು ಬೇರೆಯವ್ರಿಗೆ ಹೇಳ್ಬೋದು, ಹುಡುಗಿ ಲವ್ ಮಾಡ್ತಾ ಇರ್ತಾರೆ, ಹುಡುಗಿ ಮನೇಲಿ ಗೊತ್ತಾಗುತ್ತೆ, ಇದು ಕೇಸ್ ಆಗುತ್ತೆ ಅಂತ. ಅಂದರೆ ಇದು ರೊಟೀನ್ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಇದನ್ನು ಸಿನಿಮಾದಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಆ ಫೀಲೇ ಬರಲ್ಲ. ಒಂದು ಹೊಸ ಕಥೆನೇ ನೋಡ್ತಾ ಇರತಕ್ಕಂಥ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ, ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಅಂದರೆ ತಪ್ಪಾಗಲ್ಲ, ಚೆನ್ನಾಗೈತೆ. ಇದರ ಜೊತೆಗೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಚಿತ್ರದಲ್ಲಿ, ಎಲ್ಲೂ ಕೂಡ ಮಿಸ್ ಆಗಿಲ್ಲ. ತನ್ನ ಹಿಡಿತದಲ್ಲಿ ಚಿತ್ರನ ಹಿಡ್ಕೊಂಡಿತ್ತು, ಅಷ್ಟೇ ಚೆನ್ನಾಗಿ ವರ್ಕ್ ಆಯಿತು ಅಂತಲೂ ಅನ್ಬೋದು. ಇನ್ನು ಆ ಕೋರ್ಟಲ್ಲಿ ನಡೀತಕ್ಕಂಥ ಕೆಲವೊಂದು ಕಾನ್ವರ್ಸೇಷನ್ಗಳು, ಕೋರ್ಟಲ್ಲಿ ನಡೀತಕ್ಕಂಥ ಸೀನ್ಗಳೆಲ್ಲ ತುಂಬ ಕ್ಯೂರಿಯಾಸಿಟಿಯಾಗಿರ್ತವೆ. ಇಂಥ ಒಂದು ಮೂವಿನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದು ನನ್ನ ಬ್ಯಾಡ್ ಲಕ್ ಅಂತಲೇ ಅನ್ಬೋದು. ನೀವು ಯಾರಾದರೂ ಆಲ್ರೆಡಿ ಥಿಯೇಟ್ರಲ್ಲಿ ನೋಡಿದರೆ ಈ ಚಿತ್ರನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೆ OTTಯಲ್ಲಿ ಆಲ್ರೆಡಿ ಸ್ಟ್ರೀಮಿಂಗ್ ಆಗ್ತಾಯಿದೆ, ಮಿಸ್ ಮಾಡಿದೆ ನೋಡಿ. ನಾನು ಈ ಚಿತ್ರನ ನೋಡಿದ್ದು ರೀಸೆಂಟಾಗಿ, ಅದು ಒಂದು 2-3 ಡೇಸ್ ಬ್ಯಾಕ್ ಅನಿಸುತ್ತೆ ಅಷ್ಟೇ. ಅದು ನಾನಿ ಸರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನೋಡಿ ಆಮೇಲೆ ನಾನು ಮೂವಿ ನೋಡಿದ್ದು. ಇದು ಇಲ್ಲಿವರೆಗೂ ಆ ಮೂವಿ ರಿಲೀಸ್ ಆಗಿದ್ದು ನನಗೆ ಗೊತ್ತಿರಲಿಲ್ಲ. ಐ ಥಿಂಕ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗದೆ ಇರೋದಕ್ಕೆ ಅಂತ ಅನಿಸುತ್ತೆ. ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ರೆ ನಮ್ಮವರೆಗೂ ವಿಷಯ ತಲುಪ್ತಿತ್ತು. ಓಕೆ, ಆದರೂ ಈ ಥರ ಒಂದು ಚಿತ್ರಣ ಪ್ರತಿಯೊಬ್ಬ ಹುಡುಗರು ನೋಡಲೇಬೇಕು. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಒಂದು ಫ್ಯಾಮಿಲಿ ಆದರೂ ನೋಡಲೇಬೇಕು. ಜೊತೆಗೆ ಇದರಲ್ಲಿ ಇನ್ನೊಂದು ನಿಮ್ಮೆಲ್ಲರಿಗೂ ಎದ್ದು ಕಾಣತಕ್ಕಂಥ ವಿಷಯ ಏನು ಅಂದರೆ, ಮನೆಯವರು ಸುಮ್ಮನಿದ್ರು, ರಿಲೇಟಿವ್ಸ್ ಸುಮ್ಮನಿರಲ್ಲ. ಫ್ಯಾಮಿಲೀಲಿ ಏನೇನೆಲ್ಲ ಆಗುತ್ತೆ, ಯಾವ್ಯಾವ ಥರ ಇರ್ತಾರೆ ಫ್ಯಾಮಿಲೀಲಿ ಅನ್ನೋದನ್ನು ಈ ಚಿತ್ರ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದೆ. ಮಿಸ್ ಮಾಡಿದೆ ನೋಡಿ.